ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲುಬಾಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವದ ಕುರಿತು ಈ ಒಂದು ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಇದರಲ್ಲಿ ಬರ್ತಕ್ಕಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ ಅಂದ್ರೆ ಇತ್ತೀಚಿನ ಆರ್ಥಿಕ ಸಾಹಿತ್ಯದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅದರಲ್ಲಿ ಮೈಕ್ರೋ ಎಕನಾಮಿಕ್ಸ್ ಮತ್ತು ಸಮಗ್ರ ಅರ್ಥಶಾಸ್ತ್ರ ಮ್ಯಾಕ್ರೋ ಎಕನಾಮಿಕ್ಸ್ ಎಂಬ ಪರಿಭಾಷೆಗಳನ್ನು ವಿಶೇಷವಾಗಿ ಮತ್ತು ವ್ಯಾಪಕವಾಗಿ ಬಳಸಲಾಗ್ತಾ ಇದೆ. ಇದನ್ನು ರ್ಯಾಗ್ನರ್ ಫಿಶರ್ ಎಂಬುವರು ಏನು ಮಾಡ್ತಾರೆ, ಅರ್ಥಶಾಸ್ತ್ರಜ್ಞರು 1920ರಲ್ಲಿ ಈ ಪದಗಳನ್ನು ಉಪಯೋಗಿಸಿದ ಬಳಿಕ ಇವು ಅರ್ಥಶಾಸ್ತ್ರ ವಿಶ್ಲೇಷಣೆ ವಿಧಾನಗಳಾಗಿ ಪ್ರಯೋಗದಲ್ಲಿದ್ದಾವ ಅಂತ ಹೇಳ್ಬೋದು. ಇದು ಇಡೀ ಆರ್ಥಿಕ ಸಿದ್ಧಾಂತಗಳು ಈಗ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎಂಬ ಎರಡು ವಿಭಾಗಗಳನ್ನಾಗಿ ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಇಡೀ ಆರ್ಥಿಕ ಸಿದ್ಧಾಂತಗಳನ್ನಾಗಿರ್ಬೋದು, ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಕೂಡ ನಾವೇನ್ ಮಾಡ್ತಾ ಇದ್ದೀವಿ, ಈಗ ಎರಡು ಭಾಗಗಳನ್ನಾಗಿ ಅಧ್ಯಯನ ಮಾಡ್ತಾ ಇದ್ದೀವಿ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ. ಇಲ್ಲಿ ಆಂಗ್ಲ ಭಾಷೆಯಲ್ಲಿ ಮೈಕ್ರೋ ಎಂಬ ಪದ ಕರೆಯಲ್ಪಡುವ ಸೂಕ್ಷ್ಮ ಎಂಬ ಪದ ಕೂಡ ಗ್ರೀಕ್ ಭಾಷೆಯ ಒಂದೇನು ಇಲ್ಲಿ ಮೈಕ್ರೋಸ್ ಎಂಬ ಪದದಿಂದ ಬಂದೈತಿ. ಅಂದ್ರೆ ಮೈಕ್ರೋಸ್ ಅಂದ್ರೆ ಏನು, ಚಿಕ್ಕದು ಅಥವಾ ಸಣ್ಣದು ಎಂಬ ಅರ್ಥವನ್ನ ಕೊಡ್ತದ. ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದು ಕೂಡ ಏನಾಗ್ತದ್ರಿ, ಮೈಕ್ರೋ ಎಂಬ ಪದ ಕೂಡ ಗ್ರೀಕ್ ಭಾಷೆಯ ಮೈಕ್ರೋಸ್ ಎಂಬ ಪದದಿಂದ ಬಂದೈತಿ. ಈ ಪದದ ಅರ್ಥ ಏನಂದ್ರ ಚಿಕ್ಕದು ಅಥವಾ ಸಣ್ಣದು ಎಂಬ ಅರ್ಥವನ್ನ ಇಲ್ಲದು ನಮಗ ನೀಡ್ತದ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ಅದು ಮುಂದುವರೆದು ಕೂಡ ಆಂಗ್ಲ ಭಾಷೆಯಲ್ಲಿ ಮೈಕ್ರೋ ಎಂದ್ರ ದಶಲಕ್ಷದಲ್ಲಿ ಒಂದು ಭಾಗ ಎಂದರ್ಥ. ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಇಲ್ಲಿ ನಾವು ಏನು ಅಧ್ಯಯನ ಮಾಡ್ತೀವಿ ಅಂದ್ರೆ ಏಕ ವ್ಯಕ್ತಿ ಆಗಿರ್ಬೋದು, ಸಣ್ಣ ಉದ್ದಿಮೆ ಘಟಕ ಆಗಿರ್ಬೋದು, ಏಕ ಗ್ರಾಹಕ ಆಗಿರ್ಬೋದು ಮತ್ತು ನಿರ್ದಿಷ್ಟ ಸರಕು, ವೈಯಕ್ತಿಕ ಬೆಲೆಗಳು ಇತ್ಯಾದಿ ವಿಷಯಗಳ ಬಗ್ಗೆ ಕೂಡ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದು ಕೂಡ ಏನ್ ಮಾಡ್ತದ, ಕೇವಲ ಏಕ ವ್ಯಕ್ತಿ, ಸಣ್ಣ ಉದ್ದಿಮೆ ಘಟಕ, ಏಕ ಗ್ರಾಹಕ, ನಿರ್ದಿಷ್ಟ ಸರಕು ಅಥವಾ ವೈಯಕ್ತಿಕ ಬೆಲೆ ಇತ್ಯಾದಿ ವಿಷಯಗಳ ಬಗ್ಗೆ ಏನ್ ಮಾಡ್ತದ, ಅಧ್ಯಯನ ಮಾಡಲಾಗ್ತದ. ಇದು ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ಸಣ್ಣ ಸಣ್ಣ ಘಟಕಗಳನ್ನಾಗಿ ವಿಭಜಿಸಿ ಅವುಗಳನ್ನು ಹೇಗೆ ಕಾರ್ಯನಿರ್ವಹಿಸ್ತಾವ ಮತ್ತು ಸಮತೋಲನ ಹೇಗೆ ಸಾಧಿಸ್ತಾವ ಎಂಬುದನ್ನ ಇದು ಚರ್ಚಿಸ್ತದ ಅಂತ ಹೇಳ್ಬೋದು. ಇಲ್ಲಿ ಒಂದು ಉದಾಹರಣೆ ತೆಗೆದುಕೊಂಡ್ರು ಕೂಡ ಹೇಳ್ತಾರೆ, ಒಬ್ಬ ಅನುಭವಿ ಹೇಗೆ ತನ್ನ ತೃಪ್ತಿಯನ್ನು ಗರಿಷ್ಠಗೊಳಿಸಿಕೊಳ್ತಾನ ಅಥವಾ ಒಬ್ಬ ಉದ್ಯಮವು ಹೇಗೆ ಲಾಭ ಗಳಿಸ್ತಾನೆ ಅಥವಾ ಲಾಭವನ್ನು ಹೆಚ್ಚಿಸಿಕೊಳ್ಳುತ್ತಾನೆ ಎಂಬುದನ್ನ ಇದು ಅಧ್ಯಯನ ಮಾಡ್ತದ ಅಂತ ಹೇಳ್ಬೋದು. ಮೊದಲೇ ಒಂದು ಉದಾಹರಣೆಯನ್ನು ತೆಗೆದುಕೊಂಡ್ರೆ, ಈಗ ಯಾವುದೋ ಒಂದು ಊರು, ಉದಾಹರಣೆ ಈಗ ಯಾವುದಾದ್ರೂ ಬೆಳಗಾವ್ ಆಗಲಿ. ಈಗ ಬೆಳಗಾವನ್ನ ನಾವು ಇಡಿಯಾಗಿ ಅಧ್ಯಯನ ಮಾಡಿದೀವಿ ಅಂದ್ರೆ ಏನ್ರಿ, ಅದು ಸಮಗ್ರ ಅರ್ಥಶಾಸ್ತ್ರ ಆಗ್ತದ. ಅಥವಾ ನಾವು ಬೆಳಗಾವದಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಗರಗಳನ್ನ ಸಣ್ಣ ಸಣ್ಣ ಘಟಕಗಳನ್ನಾಗಿ ಅಥವಾ ಅಲ್ಲಿ ಇರ್ತಕ್ಕಂಥ ಒಂದು ಏರಿಯಾನ ನಾವು ಅಧ್ಯಯನ ಮಾಡಿದ್ವಿ ಅಂದ್ರೆ ಏನ್ರಿ, ಅದು ಸೂಕ್ಷ್ಮ ಅರ್ಥಶಾಸ್ತ್ರ. ಯಾಕಂದ್ರೆ ಅದನ್ನ ನಾವು ಇಡಿಯಾಗಿ ಅಧ್ಯಯನ ಮಾಡೋ ಬದಲಾಗಿ ಸಣ್ಣ ಸಣ್ಣ ಘಟಕಗಳನ್ನಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಅಥವಾ ಯಾವುದಾದ್ರೂ ಒಂದು ಊರನ್ನ ತೆಗೆದುಕೊಂಡ್ರೆ ಊರನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ವಿ ಅಂದ್ರೆ ಅದು ಸಮಗ್ರ ಅರ್ಥಶಾಸ್ತ್ರವಾಗಿ ಕಂಡು ಬರ್ತದೆ. ಆ ಊರಲ್ಲಿರ್ತಕ್ಕಂಥ ಒಂದು ಯಾವುದಾದ್ರೂ ನಗರ ಅಥವಾ ಒಂದು ಓಣಿ, ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದ್ವಿ ಅಂದ್ರೆ ಅದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಯಾಕಂದ್ರೆ ಇದು ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದ್ರಲ್ಲಿ ನಿರ್ದಿಷ್ಟತೆ ಇರ್ತದೆ. ಇಲ್ಲಿ ಕೇವಲ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಉದ್ದಿಮೆ ಘಟಕ ಆಗಿರ್ಬೋದು, ಅಥವಾ ಅಲ್ಲಿ ಬರ್ತಕ್ಕಂಥ ಒಬ್ಬ ಅನುಭೋಗಿ ಬಗ್ಗೆ ಆಗಿರ್ಬೋದು, ಕೇವಲ ಅಲ್ಲಿ ಒಂದು ಘಟಕದ ಬಗ್ಗೆ ಮಾತ್ರ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಅಂದ್ರೆ ಇರ್ತಕ್ಕಂಥ ಸಂಪೂರ್ಣ ವಿಷಯವನ್ನ ಸಣ್ಣ ಸಣ್ಣ ಘಟಕಗಳನ್ನಾಗಿ ವಿಭಜಿಸಿ ಅವುಗಳನ್ನ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದಕ್ಕೆ ನಾವಿಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಎರಡೂ ಕೂಡ ಬರ್ತದೆ. ಇಲ್ಲಿ ನಾವು ಇಂದಿನ ವಿಷಯವನ್ನು ತೆಗೆದುಕೊಂಡಿರ್ತಕ್ಕಂಥದ್ದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ. ಈಗಾಗಲೇ ಹೇಳಿದೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು, ಸೂಕ್ಷ್ಮ ಅರ್ಥಶಾಸ್ತ್ರದ ಪದೋತ್ಪತ್ತಿ ಆಯಿತು ಮತ್ತು ಅದು ರ್ಯಾಗ್ನರ್ ಫಿಶರ್ ಅನ್ನೋರು ಕೂಡ 1920ರಲ್ಲಿ ಇದನ್ನ ಏನ್ ಮಾಡ್ತಾರೆ, ಬಳಕೆಗೆ ತರ್ತಾರ ಅಂತ ಹೇಳಿದೆ. ಇನ್ನು ಅದರ ನಂತರ ಬರತಕ್ಕಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವ. ಅದರಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವ ಅಂತ ತೆಗೆದುಕೊಂಡ್ರೆ ಯಾವ ಯಾವ ಒಂದು ಅಂಶಗಳನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ಮಹತ್ವ ಹೊಂದೈತಿ ಅನ್ನೋದನ್ನಲ್ಲಿ ನಾವು ಪ್ರಥಮವಾಗಿ ತಿಳಿದುಕೊಳ್ಬೇಕಾಗ್ತದೆ. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದು ಕೂಡ ಏನಾಗ್ತೈತಿ, ಇಲ್ಲಿ ಹಲವು ಪ್ರಮುಖ ಅಂಶಗಳನ್ನ ಹೊಂದೈತಿ. ಅದರಲ್ಲಿ ಒಂದೇದು ಬರತಕ್ಕಂಥದ್ದು ಬೆಲೆಯ ನಿರ್ಧಾರದಲ್ಲಿ. ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದು ಬೆಲೆ ನಿರ್ಧಾರದಲ್ಲಿ ಕೂಡ ಪ್ರಮುಖವಾದ ಮಹತ್ವಾಂಶವನ್ನು ಹೊಂದೈತಿ. ಈಗ ಉದಾಹರಣೆ ತೆಗೆದುಕೊಂಡ್ರೆ ಅಲ್ಲಿ ಬೆಲೆಯ ನಿರ್ಧಾರದಲ್ಲಿ ಅಂತ ನಾವು ವಿವರಿಸ್ತಾ ಹೋದ್ರೆ, ಇಲ್ಲಿ ಬೇಡಿಕೆ ಮತ್ತು ಪೂರೈಕೆ ಒತ್ತಡಗಳಿಂದ ಪ್ರತಿಯೊಂದು ವಸ್ತುವಿನ ಬೆಲೆ
ಹೇಗೆ ನಿರ್ಧರಿಸಲ್ಪಡುತ್ತದೆ ಎಂಬುದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತದ ಅಂತ ಹೇಳ್ತಾರೆ. ಅಂದ್ರೆ ಒಂದು ವಸ್ತುವಿನ ಬೆಲೆ ನಿರ್ಧಾರ ಆಗ್ಬೇಕಾದ್ರೆ ನಮಗೆ ಮುಖ್ಯವಾಗಿ ಏನ್ ಬೇಕ್ರಿ, ಆ ವಸ್ತುವಿನ ಬೇಡಿಕೆ ಪೂರೈಕೆ ಒತ್ತಡಗಳಿಂದ ಅದರ ಒಂದು ಬೆಲೆ ನಿರ್ಧಾರ ಆಗ್ತದೆ. ಯಾಕಂದ್ರೆ ಈಗ ಒಂದು ವಸ್ತುವಿನ ಬೆಲೆ ನಿರ್ಧಾರ ಆಗ್ಬೇಕಾದ್ರೆ ಮಾರುಕಟ್ಟೆ ಒಳಗ ಅದರದ ಬೇಡಿಕೆಗಿಂತ ಪೂರೈಕೆ ಪ್ರಮಾಣ ಹೆಚ್ಚಿತ್ತು, ಬೆಲೆ ಕಡಿಮೆ ಇರ್ತದೆ. ಬೇಡಿಕೆ ಪ್ರಮಾಣಕ್ಕಿಂತಲೂ ಪೂರೈಕೆ ಪ್ರಮಾಣ ಕಡಿಮೆ ಇತ್ತು, ಬೆಲೆ ಹೆಚ್ಚಿರ್ತದೆ. ಅಂದ್ರೆ ಇವು ಎರಡನ್ನೂ ಕೂಡ ಅಧ್ಯಯನ ಮಾಡ್ತದೆ ಯಾವ್ದ್ರಿ, ಸೂಕ್ಷ್ಮ ಅರ್ಥಶಾಸ್ತ್ರ. ಬೇಡಿಕೆ ಮತ್ತು ಪೂರೈಕೆ ಒತ್ತಡಗಳಿಂದ ಏನಾಗ್ತೈತಿ, ಆ ವಸ್ತುವಿನ ಬೆಲೆ ನಿರ್ಧಾರವಾಗ್ತಕ್ಕಂಥದ್ದು, ಅದನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತದ. ಅದೇ ರೀತಿ ಬೇರೆ ರೀತಿ ಕೂಡ ಹೇಳ್ಬೋದು. ಯಾಕಂದ್ರೆ ಸಮತೋಲ ಬೆಲೆ ನಿರ್ಧಾರವು ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆಯ ವ್ಯಾಪ್ತಿಗೆ ಒಳಪಟ್ಟಿರ್ತದ. ಅಂದ್ರೆ ಸಮತೋಲ ಬೆಲೆ ನಿರ್ಧಾರ ಕೂಡ ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆಗೆ ವ್ಯಾಪ್ತಿಗೆ ಒಳಪಡ್ತದ ಅಂತ ಹೇಳ್ತಾರೆ. ಅಂದ್ರೆ ಬೆಲೆ ನಿರ್ಧಾರದಲ್ಲಿ ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರ ಏನಾಗ್ತೈತಿ, ಮಹತ್ವತೆಯನ್ನು ಹೊಂದಿರ್ತದ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ಎರಡನೇ ಅಂಶವನ್ನ ತೆಗೆದುಕೊಂಡ್ರೆ ಇಲ್ಲಿ ಎರಡನೇದು ಏನ್ ಕೊಟ್ಟಾರಿ, ಸಂಪನ್ಮೂಲಗಳ ಹಂಚಿಕೆಯಲ್ಲಿ ಅಂದ್ರೆ ಇರ್ತಕ್ಕಂಥ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್. ಅಂದ್ರ ಸಂಪನ್ಮೂಲಗಳ ಹಂಚಿಕೆಯಲ್ಲಿ ಯಾವ ರೀತಿ ಕಂಡು ಬರ್ತದ ಅಂದ್ರೆ ಅನುಭೋಗಿಗಳು ಮತ್ತು ಉತ್ಪಾದಕರು ಹೇಗೆ ಆರ್ಥಿಕ ನಿರ್ಣಯಗಳನ್ನ ಕೈಗೊಳ್ತಾರ. ಅನುಭೋಗಿಗಳಾಗ್ಲಿ ಮತ್ತು ಉತ್ಪಾದಕರಾಗ್ಲಿ, ಅನುಭೋಗಿಗಳಂದ್ರೆ ನಾವೇ ಜನಸಾಮಾನ್ಯರು, ಉತ್ಪಾದಕ ಅಂದ್ರೆ ಒಂದು ಕೈಗಾರಿಕೆ ಅಥವಾ ಒಂದು ಉದ್ಯಮ ಸಂಸ್ಥೆ, ಅಲ್ಲಿ ಇರ್ತಕ್ಕಂಥ ಆರ್ಥಿಕ ನಿರ್ಣಯಗಳನ್ನ ಕೈಗೊಳ್ತಾರ. ಅಲ್ಲಿ ಇರ್ತಕ್ಕಂಥ ಸಂಪನ್ಮೂಲ, ಅಲ್ಲಿ ಬರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನು ಯಾವ ರೀತಿ ಹಂಚಿಕೆ ಮಾಡಿಕೊಳ್ಬೇಕು ಅನ್ನೋದನ್ನು ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರ ನಮಗೆ ತಿಳಿಸ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ತಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಸಹಸ್ರಗಟ್ಟಲೆ ಸರಕು ಮತ್ತು ಸೇವೆಗಳ ಮೇಲೆ ವಿನಿಯೋಗಿಸುತ್ತಾರೆ ಎಂಬುದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಚರ್ಚಿಸ್ತದೆ. ಅಂದ್ರೆ ಒಬ್ಬ ಉತ್ಪಾದಕನ ತೆಗೆದುಕೊಂಡ್ರೆ ಅಲ್ಲಿರ್ತಕ್ಕಂಥ ಸಂಪನ್ಮೂಲ, ಅದು ಜಲ ಸಂಪನ್ಮೂಲ ಆಗಿರ್ಬೋದು, ಖನಿಜ ಆಗಿರ್ಬೋದು, ಅಥವಾ ಅಲ್ಲಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನ ಸಹಸ್ರಾರು ಗಟ್ಟಲೆ ಸರಕು ಮತ್ತು ಸೇವೆಗಳ ಮೇಲೆ ಹೇಗೆ ವಿನಿಯೋಗಿಸುತ್ತಾನೆ ಅಥವಾ ವಿನಿಯೋಗಿಸುತ್ತಾರೆ ಎಂಬುದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಚರ್ಚಿಸ್ತದೆ. ಇದು ಕೂಡ ಚರ್ಚೆಯನ್ನ ಮಾಡ್ತದೆ. ಮತ್ತು ಉತ್ಪಾದನೆಯ ಸರಕು ಮತ್ತು ಸೇವೆಗಳು ಆರ್ಥಿಕಲಿ ಹಂಚಿಕೆಯಾಗುವ ವಿಧಾನವನ್ನು ಸಹ ಇದು ಅಭ್ಯಾಸವನ್ನ ಮಾಡ್ತದೆ. ಅಲ್ಲಿ ಉತ್ಪಾದನೆಯಾದಂತ ಸರಕು ಮತ್ತು ಸೇವೆಗಳನ್ನು ಕೂಡ ಆರ್ಥಿಕತೆಯಲ್ಲಿ ಯಾವ ರೀತಿ ಹಂಚಿಕೆ ಮಾಡ್ತೀವಿ ಅನ್ನೋದನ್ನು ಕೂಡ ಏನ್ ಮಾಡ್ತದ್ರಿ, ಸೂಕ್ಷ್ಮ ಅರ್ಥಶಾಸ್ತ್ರ ನಮಗಿಲ್ಲಿ ತಿಳಿಸಿಕೊಡ್ತದ ಅಂತ ಹೇಳ್ಬೋದು. ಇದು ಎರಡನೇ ಅಂಶ. ಇನ್ನು ಮೂರನೇದು ಬರ್ತಕ್ಕಂಥದ್ದೇ ಕ್ಷೇಮಾಭಿವೃದ್ಧಿ ಅರ್ಥಶಾಸ್ತ್ರಕ್ಕೆ ಆಧಾರ. ಇದು ಬೇಸಿಸ್ ಆಫ್ ವೆಲ್ಫೇರ್ ಎಕನಾಮಿಕ್ಸ್ ಅಂತ ಕರಿತೀವಿ. ಅಂದ್ರೆ ಕ್ಷೇಮಾಭಿವೃದ್ಧಿ ಆರ್ಥಿಕ ವಿಶ್ಲೇಷಣೆ ಮೇಲೆ ಕೂಡ ಬೆಲೆ ಸಿದ್ಧಾಂತದ ಮೇಲೆ ನಿಂತಿದೆ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಸಾಧ್ಯವಾದಷ್ಟು ಹೆಚ್ಚಿನ ಜನರಿಗೆ ಪ್ರಗತಿ ಫಲಗಳನ್ನು ದಕ್ಕುವ ಮೂಲಕ ಅವರ ಕಲ್ಯಾಣವನ್ನ ಹೆಚ್ಚಿಸುವಂತ ನೀತಿಗಳನ್ನು ಅನುಷ್ಠಾನಕ್ಕೆ ನಾವಲ್ಲಿ ಕ್ಷೇಮಾಭಿವೃದ್ಧಿ ಅರ್ಥಶಾಸ್ತ್ರದ ವ್ಯಾಪ್ತಿಗೆ ಬರ್ತದ ಅಂತ ಹೇಳ್ತಾರೆ. ಅಂದ್ರೆ ಹೆಚ್ಚಿನ ಜನರಿಗೆ ಪ್ರಗತಿ ಫಲವಾಗಿ ಅಥವಾ ಪ್ರಗತಿ ಫಲ ದಕ್ಕುವಂತೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಕ್ಷೇಮಾಭಿವೃದ್ಧಿ ಯಾವ ರೀತಿ ಕೊಡಬೇಕು, ಆರ್ಥಿಕವಾಗಿ ಆಗಿರ್ಬೋದು, ಕಲ್ಯಾಣ ಕಾರ್ಯಗಳಾಗಿರ್ಬೋದು, ಅದ್ರ ಬಗ್ಗೆ ಕೂಡ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ಕೊರತೆಯಂದಿರುವ ಸಂಪನ್ಮೂಲಗಳನ್ನು ಅತ್ಯಂತ ದಕ್ಷವಾಗಿ ಬಳಸಿಕೊಂಡು ಸಮಾಜದ ಗರಿಷ್ಠ ಹಿತವನ್ನು ಸಾಧಿಸುವುದೇ ಕ್ಷೇಮಾಭಿವೃದ್ಧಿ ಅರ್ಥಶಾಸ್ತ್ರದ ಗುರಿ ಆಗಿರ್ತದೆ. ಅದರಲ್ಲಿ ಇರ್ತಕ್ಕಂಥ ಕೊರತೆಯಂದಿರುವ ಸಂಪನ್ಮೂಲಗಳು, ಹೌದಾ, ಕೊರತೆಯಂದಿರತಕ್ಕಂಥ ಸಂಪನ್ಮೂಲಗಳನ್ನು ಅತ್ಯಂತ ದಕ್ಷವಾಗಿ ಅಂದ್ರೆ ಅತ್ಯಂತ ಅವನ ಉಪಯುಕ್ತವಾಗಿ ಬಳಸಿಕೊಂಡು ಜನರ ಕಲ್ಯಾಣವನ್ನ ಸಾಧಿಸ್ತಕ್ಕಂಥದ್ದಕ್ಕೆ ಏನಂತ ಕರಿತೀವಿ ನಾವು, ಕ್ಷೇಮಾಭಿವೃದ್ಧಿ ಅರ್ಥಶಾಸ್ತ್ರದ ಗುರಿ ಕೂಡ ಆಗಿರ್ತದೆ. ಅಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳು ಮಿತವಾಗಿರ್ತಾವೆ, ಅವನ್ನೇ ನಾವು ದಕ್ಷವಾಗಿ ಬಳಸಿಕೊಂಡು ಉಪಯುಕ್ತವಾಗಿ ಬಳಸಿಕೊಂಡು ಜನರಿಗೆ ಯಾವ ರೀತಿ ಕಲ್ಯಾಣ ಕಾರ್ಯಗಳನ್ನು ಕೈಗೊಳ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ ತಿಳಿಸ್ತದ ಅಂತ ಹೇಳ್ಬೋದು. ಇದು ಕ್ಷೇಮಾಭಿವೃದ್ಧಿ ಅರ್ಥಶಾಸ್ತ್ರಕ್ಕೆ ಆಧಾರ ಅಂತ ಕರಿತೀವಿ. ಇನ್ನು ಇದರ ನಂತರ ಬರ್ತಕ್ಕಂಥದ್ದು ಯಾವ್ದ್ರಿ, ಇಲ್ಲಿ ಬರ್ತಕ್ಕಂಥದ್ದು ತೆರಿಗೆ ಸಮಸ್ಯೆ ವಿಶ್ಲೇಷಣೆಯಲ್ಲಿ, ಆಮೇಲೆ ಇನ್ ದ ಅನಾಲಿಸಿಸ್ ಆಫ್ ಟ್ಯಾಕ್ಸ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಅಂದ್ರೆ ತೆರಿಗೆ ಸಮಸ್ಯೆ ವಿಶ್ಲೇಷಣೆಯಲ್ಲಿ ಕೂಡ ನಮ್ಗೆ ಏನ್ ಮಾಡ್ತೈತ್ರಿ, ಸೂಕ್ಷ್ಮ ಅರ್ಥಶಾಸ್ತ್ರ ಇಲ್ಲಿ ಮಾರ್ಗದರ್ಶಕವಾಗಿ ಕಾರ್ಯನಿರ್ವಹಿಸ್ತದೆ. ಈಗ ತೆರಿಗೆಯನ್ನು ವಿಧಿಸಿದಾಗ ಆರ್ಥಿಕತೆಯಲ್ಲಿ ಸಂಪನ್ಮೂಲಗಳು ಮರು ಹಂಚಿಕೆ ಹೇಗೆ ನೆರವೇರುತ್ತೆ ಎಂಬುದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಇಲ್ಲಿ ನಮ್ಗೆ ಏನ್ ಮಾಡ್ತದ, ವಿವರಿಸ್ತಾ ಹೋಗ್ತದೆ. ಅಂದ್ರೆ ತೆರಿಗೆಯನ್ನು ವಿಧಿಸುವುದರಿಂದ ಆರ್ಥಿಕತೆಯಲ್ಲಿ ಸಂಪನ್ಮೂಲಗಳು ಕೂಡ ಏನ್ ಮಾಡ್ತಾವ್ರಿ, ಮರು ಹಂಚಿಕೆ ಹೆಂಗ ಆಗ್ತಾವ, ಯಾವ ರೀತಿ ಕಂಡು ಬರ್ತಾವ ಅನ್ನೋದನ್ನು ಕೂಡ ಅಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಕೂಡ ನಮಗೆ ತಿಳಿಸ್ತದೆ. ಉದಾಹರಣೆಗೆ ಆದಾಯ ತೆರಿಗೆ ಆಗಿರ್ಬೋದು, ಅದೇ ರೀತಿ ಬರ್ತಕ್ಕಂಥದ್ದು ಮಾರಾಟ ತೆರಿಗೆ ಮುಂತಾದವುಗಳನ್ನು ವಿಧಿಸಿದಾಗ ಜನರ ಮೇಲೆ ಎಂತ ಹೊರೆ ಬೀಳುತ್ತದೆ ಮತ್ತು ಇದರಿಂದ ಸಮಾಜದ ಕ್ಷೇಮಾಭಿವೃದ್ಧಿ ಹೆಚ್ಚುತ್ತದೆ ಅಥವಾ ಕಡಿಮೆಯಾಗುತ್ತದೆ ಎಂಬ ಸಂಗತಿಯನ್ನು ಕೂಡ ಇದರಲ್ಲಿ ಪರಿಶೀಲಿಸಲಾಗ್ತದ ಅಂತ ಹೇಳ್ತಾರೆ. ಅಂದ್ರೆ ಈಗ ಸರ್ಕಾರ ಮೇಲಿಂದ ಮೇಲೆ ತೆರಿಗೆಗಳನ್ನು ವಿಧಿಸಿದ್ರ ಇಲ್ಲಿ ಗ್ರಾಹಕರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ, ಅಥವಾ ನೌಕರಸ್ಥರಿಗೆ ಆದಾಯ ತೆರಿಗೆಗಳನ್ನು ಕೂಡ ಹೆಚ್ಚು ಕಡಿಮೆ ಮಾಡುವುದರಿಂದ ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಅನ್ನೋದನ್ನು ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರ ನಮಗೆ ಅಧ್ಯಯನ ಮಾಡ್ತದ ಅಂತ ಹೇಳ್ಬೋದು. ಯಾಕಂದ್ರೆ ಈಗ
ಸರ್ಕಾರ ಕೂಡ ಏನ್ ಮಾಡ್ತಾ ಇದ್ದಾರೆ, ಮೇಲಿಂದ ಮೇಲೆ ಸರಕು ಸೇವೆಗಳ ಮೇಲೆ ತೆರಿಗೆಯನ್ನು ವಿಧಿಸ್ತಾ ಇದೆ. ಅಂದ್ರೆ ದಿನಬಳಕೆ ವಸ್ತುಗಳಾಗಿರ್ಬೋದು, ಅಥವಾ ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಅಥವಾ ನಾವು ಬಳಸ್ತಕ್ಕಂಥ ಕಿರಾಣಿ ಐಟಮ್ ಆಗಿರ್ಬೋದು, ಮೇಲಿಂದ ಮೇಲೆ ಈಗ ತೆರಿಗೆಗಳನ್ನು ವಿಧಿಸ್ತಾ ಹೋಗ್ತಂದ್ರೆ ಅಲ್ಲಿ ಗ್ರಾಹಕರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಅಂದ್ರೆ, ಉದಾಹರಣೆ ನಾವು ತೆರಿಗೆಗಳನ್ನೆಲ್ಲ ಹೆಚ್ಚು ಮಾಡ್ತಾ ಬಂದ್ಬಿಟ್ರೆ ಗ್ರಾಹಕರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಮತ್ತು ಸರಕು ಸೇವೆಗಳ ಕೊಂಡುಕೊಳ್ಳು ಪ್ರಮಾಣ ಕೂಡ ಕಡಿಮೆ ಆಗ್ತಾ ಬರ್ತದೆ. ಯಾಕಂದ್ರೆ ನಾವು ಮೇಲಿಂದ ಮೇಲೆ ತೆರಿಗೆಗಳನ್ನ ಏರಿಸ್ತಾ ಹೋಗ್ಬಿಟ್ಟು ಅಂದ್ರೆ ಗ್ರಾಹಕರು ಕೂಡ ಏನ್ ಮಾಡ್ತಾರ, ಮೊದಲು ಕೊಂಡುಕೊಳ್ಳೋಕ್ಕಿಂತ ಪ್ರಮಾಣಕ್ಕಿಂತ ಕಡಿಮೆ ಕೊಂಡ್ಕೊಳ್ತಾ ಬರ್ತಾರೆ. ಅದರಿಂದ ಏನಾಗ್ತೈತ್ರಿ, ಅಲ್ಲಿ ಸರಕು ಸೇವೆಗಳ ಬೇಡಿಕೆ ಪ್ರಮಾಣ ಕೂಡ ಕಡಿಮೆ ಆಗ್ತದೆ. ಮತ್ತು ಆದಾಯವಂತರ ಮೇಲೆ ಕೂಡ ನಾವು ತೆರಿಗೆಗಳನ್ನು ಹೆಚ್ಚು ಮಾಡ್ತಾ ಹೋದ್ವಿ ಅಂದ್ರೆ ಅವರು ಆದಾಯ ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಉಳಿತಾಯ ಮಾಡ್ತಕ್ಕಂಥ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಬರ್ತದ ಅಂತ ಹೇಳ್ತಾರೆ. ಹಾಗಾಗಿ ತೆರಿಗೆ ಸಮಸ್ಯೆ ವಿಶ್ಲೇಷಣೆ ಕೂಡ ಮಾಡ್ತದೆ. ಇದು ಯಾರ್ಯಾರ ಮೇಲೆ, ಗ್ರಾಹಕರ ಮೇಲೆ ಆಗಿರ್ಬೋದು, ಅಥವಾ ಮಾರಾಟದ ತೆರಿಗೆ ಆಗಿರ್ಬೋದು, ಅಥವಾ ಅಲ್ಲಿ ಬರ್ತಕ್ಕಂಥದ್ದು ಆದಾಯ ತೆರಿಗೆ ಮೇಲೆ ಆಗಿರ್ಬೋದು. ಇದ್ರ ಬಗ್ಗೆ ಕೂಡ ಇದು ಮಹತ್ವವಾದ ಅಂಶವನ್ನ ಇಲ್ಲಿ ವಿವರಿಸ್ತದ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ನಂತರ ತೆಗೆದುಕೊಂಡಿದ್ದು ಯಾವುದಂದ್ರ ಆರ್ಥಿಕ ಮಾದರಿಗಳ ಸೂತ್ರೀಕರಣದಲ್ಲಿ. ಅಂದ್ರ ಆರ್ಥಿಕ ಮಾದರಿಗಳ ಸೂತ್ರೀಕರಣದಲ್ಲಿ ಕೂಡ ಏನಾಗ್ತೈತಿ, ಅರ್ಥಶಾಸ್ತ್ರ ಇಲ್ಲಿ ಪ್ರಮುಖವಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ತನ್ನದೇ ಆದಂತ ಮಹತ್ವತೆಯನ್ನ ಹೊಂದೈತಿ ಅಂತ ಹೇಳ್ಬೋದು. ಅಂದ್ರೆ ಆರ್ಥಿಕ ಮಾದರಿಗಳ ಸೂತ್ರೀಕರಣ ಅಂತ ಕರಿತೀವಿ. ಅಂದ್ರೆ ಯಾವ ರೀತಿ ಆರ್ಥಿಕ ಮಾದರಿಗಳ ಸೂತ್ರೀಕರಣ ಅಂದ್ರೆ ಫಾರ್ಮುಲೇಷನ್ ಆಫ್ ಎಕನಾಮಿಕ್ಸ್ ಅಂತ ಕರಿತೀವಿ. ಅಂದ್ರೆ ಫಾರ್ಮುಲೇಷನ್ ಆಫ್ ಎಕನಾಮಿಕ್ಸ್ ಮಾಡೆಲ್ಸ್ ಅಂತ ಕರೀತಾರೆ. ಯಾಕಂದ್ರೆ ಆರ್ಥಿಕ ಸಮಸ್ಯೆಗಳ ಅಧ್ಯಯನ ಮತ್ತು ಅವುಗಳ ನಿವಾರಣೆಗೆ ನೆರವಾಗುವಂತಹ ಆರ್ಥಿಕ ಮಾದರಿಗಳನ್ನು ರೂಪಿಸಲು ಸೂಕ್ಷ್ಮ ಅರ್ಥಶಾಸ್ತ್ರ ಕೂಡ ನಮಗೆ ಸಹಕಾರಿಯಾಗಿರ್ತದ ಅಂತ ಹೇಳ್ತಾರೆ. ಈಗ ಆರ್ಥಿಕ ಸಮಸ್ಯೆಗಳ ಅಧ್ಯಯನ ಅಂತ ತೆಗೆದುಕೊಂಡ್ರೆ ಆರ್ಥಿಕ ಸಮಸ್ಯೆಗಳು ನಮ್ಮಲ್ಲಿ ಬಹಳ ಅದಾವ. ಬಡತನದ, ನಿರುದ್ಯೋಗದ, ಅನಕ್ಷರತೆ ಅದ, ಹೌದಾ. ಈ ಸಮಸ್ಯೆಗಳ ಬಗ್ಗೆ ಕೂಡ ಅಧ್ಯಯನ ಮಾಡೋದ್ರಿಂದ ಮತ್ತು ಅವುಗಳ ನಿವಾರಣೆಗೆ ನೆರವಾಗುವಂತ ಆರ್ಥಿಕ ಮಾದರಿಗಳನ್ನು ರೂಪಿಸಲು ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರ ನಮಗೆಲ್ಲಿ ಸಹಕಾರಿಯಾಗಿರ್ತದ ಅಂತ ಹೇಳ್ಬೋದು. ಈಗ ಉದಾಹರಣೆ ನಮ್ಮ ಭಾರತದನ್ನ ತೆಗೆದುಕೊಂಡ್ರೆ ಅಥವಾ ನಾವೀಗ ನಮ್ಮ ರಾಷ್ಟ್ರವನ್ನು ತೆಗೆದುಕೊಂಡ್ರೆ ಹಲವಾರು ಸಮಸ್ಯೆಗಳು ಅದ್ರಾಗ ಯಾವ್ದಾದ್ರು ಒಂದು ಉದಾಹರಣೆ ನಿರುದ್ಯೋಗ ಸಮಸ್ಯೆ ತೆಗೆದುಕೊಂಡ್ರಿ. ನಿರುದ್ಯೋಗ ಸಮಸ್ಯೆ ತೆಗೆದುಕೊಂಡ್ರೆ ಆ ನಿರುದ್ಯೋಗ ಸಮಸ್ಯೆ ಹಿನ್ನೆಲೆ ಏನೈತಿ, ಯಾಕೆ ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗೈತಿ, ಅದರ ಬಗ್ಗೆ ಏನ್ ಮಾಡ್ತಿದ್ರೆ ಅದು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅದಕ್ಕೆ ಸೂಕ್ತವಾದಂತ ಒಂದಿಷ್ಟು ನಿವಾರಣಾ ಕ್ರಮಗಳನ್ನು ಕೈಗೊಳ್ಳಕ್ ಕೂಡ ಏನ್ ಮಾಡ್ತಿದ್ರಿ, ನಮ್ಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಸಹಕಾರಿಯಾಗಿರ್ತದ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಅದನ್ನ ಒಂದು ಉದಾಹರಣೆ ಅಂತ ತೆಗೆದುಕೊಂಡ್ರೆ ಏನು ಸಮಸ್ಯೆ ಇದೆ, ನಿರುದ್ಯೋಗ ಸಮಸ್ಯೆ ಮೂಲ ಕಾರಣ ಏನು, ನಮ್ದು ಜನಸಂಖ್ಯೆ ಹೆಚ್ಚಾಗಿತ್ತು. ಮೊದಲು ಜನಸಂಖ್ಯೆ ನಿಯಂತ್ರಣ ಮಾಡಬೇಕು, ಎಲ್ಲ ಉದ್ಯೋಗ ಅವಕಾಶವನ್ನು ಕೊಡಬೇಕು, ಅದಕ್ಕೆ ಏನು ಸೂಕ್ತ ಮಾರ್ಗಗಳನ್ನು ಕೈಗೊಳ್ಳಬೇಕು ಅನ್ನೋದಕ್ಕೂ ಕೂಡ ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಇಲ್ಲಿ ಮಹತ್ವವಾದ ಅಂಶವಾಗಿರ್ತದ ಅಂತ ಹೇಳ್ಬೋದು. ಅಂದ್ರೆ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಒಂದೀಗ ನಾವು ಉದಾಹರಣೆ ಅಂತ ಹೇಳಿದೆ, ಒಂದು ನಿರುದ್ಯೋಗ ಸಮಸ್ಯೆ, ಅದಕ್ಕೆ ಏನೇನು ಕಾರಣಗಳದಾವ, ಅದಕ್ಕೆ ಏನು ಪರಿಹಾರ ಉಪಾಯ ಸೂಚಿಸಬೇಕು ಅನ್ನೋದರ ಬಗ್ಗೆ ಕೂಡ ಇಲ್ಲಿ ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಏನ್ ಮಾಡ್ತದ, ಆರ್ಥಿಕ ಮಾದರಿಗಳ ಸೂತ್ರೀಕರಣಕ್ಕೂ ಕೂಡ ಸಹಕಾರಿಯಾಗಿರ್ತದ ಅಂತ ಹೇಳ್ಬೋದು. ಇದು ಒಂದು. ನಂತರ ಬರ್ತಕ್ಕಂಥದ್ದೇ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದಲ್ಲಿ ಅಂದ್ರೆ ಇನ್ ದ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಕರಿತೀವಿ. ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದಲ್ಲಿ ಕೂಡ ಏನ್ ಮಾಡ್ತದ್ರಿ, ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವತೆಯನ್ನು ಹೊಂದಿರುತ್ತದೆ. ಉದಾಹರಣೆ, ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಉದ್ಭವಿಸುವ ಅನುಕೂಲತೆಗಳು, ವಿದೇಶಿ ವ್ಯಾಪಾರ ಸ್ಥಿತಿ ಆಗಿರ್ಬೋದು, ವಿದೇಶಿ ವಿನಿಮಯ ದರದ ನಿರ್ಧಾರ ಆಗಿರ್ಬೋದು, ಮೊದಲಾದ ವಿಷಯಗಳನ್ನು ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರ ಏನ್ ಮಾಡ್ತದೆ, ನಮಗೆ ವಿಶ್ಲೇಷಣೆಯಲ್ಲಿ ತಿಳಿಸ್ತದ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಕೂಡ ನಮಗೆ ಹಲವಾರು ರೀತಿಯ ಅನುಕೂಲತೆ ಆಗ್ತಾವ. ನಮ್ಮಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಅಥವಾ ಉತ್ಪಾದನೆ ಆಗದೇ ಇರತಕ್ಕಂಥ ಸರಕು ಸೇವೆಗಳನ್ನು ಬೇರೆ ದೇಶದಿಂದ ತರಿಸ್ಕೊಳ್ತೀವಿ. ಬೇರೆ ದೇಶಕ್ಕೆ ಬೇಕಾದಂಥ ಸರಕು ಸೇವೆಗಳು ಎಲ್ಲಿ ಉತ್ಪಾದನೆ ಆಗಲ್ಲ ನಾವು ಕಳಿಸ್ಕೊಡ್ತೀವಿ. ಇದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ಕೂಡ ಚೆನ್ನಾಗಿ ಆಗ್ತದೆ ಮತ್ತು ರಾಷ್ಟ್ರಗಳ ಮಧ್ಯೆ ಕೂಡ ಒಳ್ಳೆಯ ಬಾಂಧವ್ಯ ಬೆಳೀತದೆ. ಇದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಅದೇ ರೀತಿ ಇಲ್ಲಿ ಹೇಳ್ತಾರೆ, ವಿದೇಶಿ ವ್ಯಾಪಾರದ ಸ್ಥಿತಿ ಕಂಡು ಬರ್ತದ, ವಿದೇಶಿ ವಿನಿಮಯ ಹೆಚ್ಚಾಗ್ತದ. ಇದರ ಬಗ್ಗೆ ಕೂಡ ಏನ್ ಮಾಡ್ತೈತ್ರಿ, ಸೂಕ್ಷ್ಮ ಅರ್ಥಶಾಸ್ತ್ರ ವಿಶ್ಲೇಷಣೆಯಲ್ಲಿ ತಿಳಿಸ್ತದ. ಮತ್ತು ವಿದೇಶಿ ನಾಣ್ಯದ ಬೇಡಿಕೆ ಆಗಿರ್ಬೋದು, ಪೂರೈಕೆ ನಡುವಿನ ಅಂತರದಿಂದ ಪರಿಣಿಸುವ ಸಂದಾಯ ಶೀಲಿಕೆನ ಅಸಮತೋಲನ ಕೂಡ ಇದು ಅಧ್ಯಯನ ಮಾಡ್ತದ. ಅಲ್ಲಿ ಆಗ್ತಕ್ಕಂಥ ಅಸಮತೋಲನತೆ ಬಗ್ಗೆ ಕೂಡ ಇದೇನ್ ಮಾಡ್ತದ್ರಿ, ಸೂಕ್ಷ್ಮ ಅರ್ಥಶಾಸ್ತ್ರ ನಮಗ ಅಧ್ಯಯನದಲ್ಲಿ ಸಹಕಾರಿಯಾಗಿರ್ತದ ಅಂತ ಹೇಳ್ಬೋದು. ಇನ್ನು ಲಾಸ್ಟ್ ಒಂದು ಬರ್ತಕ್ಕಂಥದ್ದೇ ಗರಿಷ್ಠ ಉತ್ಪನ್ನ ತಂತ್ರದ ಅನುಸರಣೆಯಲ್ಲಿ ಅಂತ ಕರೀತಾರೆ. ಇನ್ನು ಅಡಾಪ್ಟಿಂಗ್ ದ ಟೆಕ್ನಿಕ್ಸ್ ಆಫ್ ಮ್ಯಾಕ್ಸಿಮಮ್ ಔಟ್ಪುಟ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಉತ್ಪಾದಕರು ಲಭ್ಯ ಇರುವ ಬದಲಿ ಉತ್ಪಾದನಾ ವಿಧಾನಗಳಲ್ಲಿ ಗರಿಷ್ಠ ಉತ್ಪನ್ನವನ್ನು ನೀಡಬಲ್ಲಂತಹ ವಿಧಾನಗಳನ್ನು ಅನುಸರಿಸಬೇಕಾಗ್ತದೆ. ಅಂದ್ರೆ ಉದಾಹರಣೆ ತೆಗೆದುಕೊಂಡ್ರೆ ಇಲ್ಲಿ ನಾವು ಹೇಳ್ಬೇಕಂದ್ರೆ ಉತ್ಪಾದಕರು ಲಭ್ಯ ಇರುವ ಬದಲಿ ಉತ್ಪಾದನಾ ವಿಧಾನಗಳನ್ನ ಗರಿಷ್ಠ ಉತ್ಪನ್ನ ನೀಡುವಂತಹ ಇಲ್ಲಿ ಬಳಸಿಕೊಳ್ಬೇಕು ಅಂತ ಹೇಳ್ತಾರೆ. ಉದಾಹರಣೆಯಲ್ಲಿ ರೈತರು, ಉದ್ಯಮಗಳು ಮೊದಲಾದ ಉತ್ಪಾದಕರು ಯಾವ ಯಾವ ಉತ್ಪಾದನೆಗಳನ್ನ ಕೊರತೆಯಿಂದಿರುತ್ತವೆ ಮತ್ತು ಯಾವ ಯಥೇಚ್ಛವಾಗಿರ್ತವೆ ಎಂಬುದನ್ನು ತಿಳಿದುಕೊಂಡು ಲಭ್ಯವಿರುವ ಉತ್ಪಾದನೆಗಳನ್ನು ಸಮರ್ಪಕವಾಗಿ ಸಂಯೋಜಿಸಿ ಉತ್ಪನ್ನವನ್ನು
ಗೊಳಿಸಿಕೊಳ್ಳಬಹುದು ಅಂತ ಹೇಳ್ತಾರೆ. ಉದಾಹರಣೆಯಲ್ಲಿ ರೈತರಾಗಿರ್ಬೋದು, ಉದ್ಯಮ ಸಂಸ್ಥೆಗಳಾಗಿರ್ಬೋದು, ಅದರಲ್ಲಿ ಉತ್ಪಾದಕರು ಯಾವ ಯಾವ ಉತ್ಪಾದನೆಗಳ ಕೊರತೆ ಇದಾವೆ. ಉದಾಹರಣೆ ಉತ್ಪಾದನೆಗಳ ಒಂದಿಷ್ಟು ಕೊರತೆಗಳಿಂದ ಇರ್ತಾವ. ಕಾರ್ಮಿಕರ ಕೊರತೆ ಉಂಟಾಗಿರ್ತದ, ಅಥವಾ ಕಚ್ಚಾ ವಸ್ತುವಿನ ಕೊರತೆ ಉಂಟಾಗಿರ್ತದ. ಯಾವ ನಮ್ಮಲ್ಲಿ ಯಥೇಚ್ಛವಾಗಿರ್ತಾವ ಅವನ್ನ ಸಮರ್ಪಕವಾಗಿ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅವುಗಳನ್ನ ತಿಳಿದುಕೊಂಡು ಲಭ್ಯ ಇರುವ ಉತ್ಪಾದನೆಗಳನ್ನು ಸಮರ್ಪಕವಾಗಿ ಸಂಯೋಜಿಸಿ ಉತ್ಪನ್ನವನ್ನು ಗರಿಷ್ಠಗೊಳಿಸಿಕೊಳ್ಳುವ ಅಗತ್ಯವಾದ ಉತ್ಪಾದನಾ ತಂತ್ರ ಮಾಹಿತಿಯನ್ನು ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರ ಇಲ್ಲಿ ನಮಗೆ ವಿಶ್ಲೇಷಣೆಯಲ್ಲಿ ಒದಗಿಸ್ತದ ಅಂತ ಹೇಳ್ತಾರೆ. ಅಂದ್ರೆ ಗರಿಷ್ಠ ಉತ್ಪನ್ನವನ್ನ ನಾವು ತೆಗೆದುಕೊಳ್ಬೇಕಾದ್ರೆ, ಉದಾಹರಣೆ ನಾವೇನಾದ್ರೂ ಗರಿಷ್ಠವಾಗಿ ಉತ್ಪಾದನೆ ಮಾಡಬೇಕು ಅಥವಾ ಹೆಚ್ಚು ಉತ್ಪಾದನೆ ಮಾಡ್ಬೇಕಾದ್ರೆ ಯಾವ ತಂತ್ರಗಳನ್ನು ಬಳಸಬೇಕು. ಅಲ್ಲಿ ನಮಗೀಗ ಕಾರ್ಮಿಕರ ಕೊರತೆ ಅಂತಂದ್ರೆ ಅಲ್ಲಿ ಏನು ಹೆಚ್ಚು ಬಳಸಬೇಕು. ಉದಾಹರಣೆಗೆ ಟೆಕ್ನಾಲಜಿ, ತಂತ್ರಜ್ಞಾನ ಬಳಸಿ ಅಲ್ಲಿ ಹೆಚ್ಚು ಉತ್ಪಾದನೆ ಮಾಡತಕ್ಕಂಥದ್ದು, ಅಥವಾ ಅಲ್ಲಿ ಇರ್ತಕ್ಕಂಥ ಕೊರತೆಗಳನ್ನು ನಿವಾರಣೆ ಮಾಡಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ಕೂಡ ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಏನು ಮಾಡ್ತೈತ್ರಿ, ಇಲ್ಲಿ ಸರಿಯಾದ ಮಾರ್ಗವನ್ನು ನೀಡಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ತಾರೆ. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವವನ್ನು ತೆಗೆದುಕೊಂಡು ಈ ರೀತಿಯಾಗಿ 8 ಪ್ರಮುಖ ಮಹತ್ವತೆಗಳು ಬರ್ತಾವೆ. ಇನ್ನು ಅದೇ ರೀತಿ ನಾನು ಹೇಳಿದೆ, ಪ್ರಥಮವಾಗಿ ತೆಗೆದುಕೊಂಡಾಗಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಮಹತ್ವ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು ಹೇಳಿದೆ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಒಂದಿಷ್ಟು ಪ್ರಮುಖ ಮಹತ್ವದ ಅಂಶಗಳನ್ನು ಕೂಡ ನಾನು ಇಲ್ಲಿ ನಿಮ್ಗೆ ಸವಿಸ್ತಾರವಾಗಿ ವಿವರಿಸಿದ್ದೀನಿ. ಈಗಾಗಲೇ ನಾನು ಹೇಳಿದೆ, ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡಿರಿ ಅಂತ ಹೇಳಿದೆ. ನಾ ಈಗ ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಉಪಯುಕ್ತವಾಗೈತಿ ಅಂದ್ಕೊಂಡಿರಿ. ಇದು ನಾನು ಮಾಡ್ತಕ್ಕಂಥ ವಿಡಿಯೋಗೆ ನೀವು ಪ್ರೋತ್ಸಾಹ ಮಾಡಿರಿ ಮತ್ತು ಹೆಚ್ಚು ಹೆಚ್ಚು ನಾನು ಅರ್ಥಶಾಸ್ತ್ರದ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಈ ವಿಷಯವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.